ಹಾಯ್ ಎಲ್ರಿಗೂ. ನಾನಿವತ್ತು ನಿಮ್ಗೊಂದು ಇಂಟ್ರೆಸ್ಟಿಂಗ್ ಸ್ಟೋರಿನ ಹೇಳಬೇಕು ಅನ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಲೆಸನ್ ಕೂಡ ಇದೆ ಕಲಿಯೋದಿಕ್ಕೆ. ಅದೇನು ಅಂತ ಲಾಸ್ಟ್ ಅಲ್ಲಿ ಡಿಸ್ಕಸ್ ಮಾಡೋಣ. ಈ ಕಥೆಲಿ ಒಬ್ಬ ರಾಜ, ಒಬ್ಬ ಪ್ರಯಾಣಿಕ ಹಾಗೂ ಒಂದು ಚೆಸ್ ಆಟ ಇರುತ್ತೆ. ರಾಜನ್ಗೆ ಚೆಸ್ ಆಟ ಅಂದ್ರೆ ತುಂಬಾನೇ ಇಷ್ಟ. ಹಾಗೆ ಅದ್ರೊಳಗೆ ಅವನು ಪ್ರಖ್ಯಾತಿಯನ್ನು ಕೂಡ ಪಡೆದಿರ್ತಾನೆ. ಇನ್ನ ರಾಜನನ್ನ ಸೋಲ್ಸಿದ್ರೆ ಅವ್ರು ಬೇಕಾಗಿದ್ದ ಬಹುಮಾನನ ಪಡ್ಕೋಬಹುದು. ಹೀಗೆ ಒಬ್ಬ ಪ್ರಯಾಣಿಕ ಆಸ್ಥಾನಕ್ಕೆ ಬಂದಾಗ ರಾಜ ಅವನ ಜೊತೆ ಚೆಸ್ ಆಡೋದಿಕ್ಕೆ ಮುಂದೆ ಹೋಗ್ತಾನೆ. ಹಾಗೆ ಅವನ್ಗೇನ್ ಬಹುಮಾನ ಬೇಕು ಅಂತ ಕೂಡ ಕೇಳ್ತಾನೆ. ಆ ಪ್ರಯಾಣಿಕ, ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ನನ್ಗೆ ದೊಡ್ಡ ದೊಡ್ಡ ಆಸೆಗಳೇನಿಲ್ಲ, ಆದ್ರೆ ನಾನು ಕೇಳೋಷ್ಟು ಅಕ್ಕಿ ಕಾಳುಗಳು ಕೊಟ್ರೆ ಸಾಕು ಅಂತ ಹೇಳ್ತಾನೆ. ಅವ್ನ್ ಕೇಳೋಷ್ಟು ಅಕ್ಕಿ ಕಾಳುಗಳಿಗೆ ಎಷ್ಟು ಅಂದ್ರೆ, ಚೆಸ್ ನಲ್ಲಿ 64 ಸ್ಕ್ವೇರ್ಸ್ ಇರುತ್ತೆ. ಮೊದಲನೇ ಸ್ಕ್ವೇರ್ ಅಲ್ಲಿ 1 ಅಕ್ಕಿ ಕಾಳಿಟ್ರೆ, ಎರಡನೇ ಸ್ಕ್ವೇರ್ ಅಲ್ಲಿ 2 ಅಕ್ಕಿ ಕಾಳಿಟ್ರೆ, ಮೂರನೇ ಸ್ಕ್ವೇರ್ ಅಲ್ಲಿ 4, ಹಾಗೆ 4ನೇ ಸ್ಕ್ವೇರ್ ಅಲ್ಲಿ 8. ಅಂದ್ರೆ ಹಿಂದಿನ ಸ್ಕ್ವೇರ್ ಅಲ್ಲಿ ಎಷ್ಟಿಟ್ಟಿರ್ತಿರೋ ಮುಂದಿನ ಸ್ಕ್ವೇರ್ ಅಲ್ಲಿ ಅದಕ್ಕೆ ಡಬಲ್ ಇಡ್ಬೇಕು ಅಂತ ಹೇಳ್ತಾನೆ. ರಾಜ ಅದಕ್ಕೆ ಒಪ್ಕೊಂತಾನೆ. ಹಾಗೆ ಇವ್ನ್ ಯಾರೋ ದಡ್ಡ ಇರ್ಬೇಕು ಅಂತ ಕೂಡ ಅನ್ಕೊಂತಾನೆ. ಆದ್ರೆ ಚೆಸ್ ಆಟದಲ್ಲಿ ರಾಜನನ್ನ ಆ ಪ್ರಯಾಣಿಕ ಸೋಲ್ಸ್ತಾನೆ. ಸೊ ರಾಜ ತನ್ನ ಮಾತು ಉಳಿಸ್ಕೊಳ್ಳೋದಿಕ್ಕೆ ಅಕ್ಕಿ ಕಾಳುಗಳ ಅರೇಂಜ್ಮೆಂಟ್ಸ್ ನ ಮಾಡಕ್ಕೆ ಶುರು ಮಾಡ್ತಾನೆ. ಆಗ ರಾಜನ್ ಗೊತ್ತಾಗೋದು ಇದೊಂದು ಅಸಾಧ್ಯದ ಕೆಲಸ ಅಂತ. ಯಾಕಂದ್ರೆ ಕಾಳುಗಳ ಸಂಖ್ಯೆ ಹೆಚ್ಚಾನೆ ಹೋಗುತ್ತೆ. 41st ಸ್ಕ್ವೇರ್ ಅಲ್ಲಿ ಎಷ್ಟು ಅಕ್ಕಿ ಕಾಳುಗಳು ಬೇಕಾಗುತ್ತೆ ಅಂದ್ರೆ 1 ಬಿಲಿಯನ್, ಅಂದ್ರೆ 100 ಕೋಟಿ ಅಕ್ಕಿ ಕಾಳುಗಳು. ಹಾಗೆ ಒಟ್ಟಾರೆ 64 ಸ್ಕ್ವೇರ್ಸ್ ಅಲ್ಲಿ ಕೂಡ ಎಷ್ಟು ಅಕ್ಕಿ ಕಾಳುಗಳು ಬೇಕಾಗುತ್ತೆ ಅಂದ್ರೆ 18 ಪಕ್ಕದಲ್ಲಿ 18 ಸೊನ್ನೆಗಳನ್ನ ಹಾಕ್ಬೇಕು, ಅಂದ್ರೆ 18 ಕ್ವಿಂಟಿಲಿಯನ್ ಬೇಕಾಗುತ್ತೆ. ಸೊ ಇದರಿಂದ ನಮ್ಗೆ ಏನ್ ತಿಳಿಯುತ್ತೆ ಅಂದ್ರೆ ಕಂಪೌಂಡಿಂಗ್ ತನ್ನ ಮ್ಯಾಜಿಕ್ ನ ಹೇಗೆ ತೋರಿಸುತ್ತೆ ಅಂತ. ಅಂದ್ರೆ ಓವರ್ ದ ಪೀರಿಯಡ್ ಆಫ್ ಟೈಮ್, ಅಂದ್ರೆ ಸಮಯ ಕಳೆದ ಹಾಗೆಲ್ಲ ಕಂಪೌಂಡಿಂಗ್ ಹಾಗೆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಇವೆರಡೂ ಕೂಡ ತಮ್ಮ ಜಾದುವನ್ನ ತೋರಿಸ್ತವೆ. ರಿಟೈರ್ಮೆಂಟ್ ಹೊತ್ತಿಗೆ ಒಂದೊಳ್ಳೆ ಹಣದ ಮೊತ್ತ ನಮ್ ಕೈಯಲ್ಲಿರ್ಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಅದಕ್ಕೆ ಒಂದೊಳ್ಳೆ ಫೈನಾನ್ಷಿಯಲ್ ಗೋಲ್ ಕೂಡ ಬೇಕಾಗುತ್ತೆ. ಆ ಫೈನಾನ್ಷಿಯಲ್ ಗೋಲ್ ನ ಹೇಗೆ ಬಿಲ್ಡ್ ಮಾಡೋದು ಅಂತ ನಾವು ಈ ವಿಡಿಯೋದಲ್ಲಿ ಈಸಿಯಾಗಿ ಅರ್ಥ ಆಗೋ ಹಾಗೆ ತೋರಿಸ್ಕೊಡ್ತೀವಿ. ಹಾಗಾದ್ರೆ ನೀವು ಪರ್ಸನಲ್ ಫಿನಾನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಟಾಪಿಕ್ಸ್ ಬಗ್ಗೆ ಅಪ್ಡೇಟ್ ಆಗ್ಬೇಕಂದ್ರೆ ನಮ್ಮ ಚಾನಲ್ಗೆ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ನಮ್ಮ ಟಾಪಿಕ್ಗೆ ವಾಪಸ್ ಬರೋಣ. ಎಲ್ರಿಗೂ ಕೂಡ ಒಂದೊಳ್ಳೆ ಲೈಫ್ ಲೀಡ್ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ. ಅದಕ್ಕೆ ಫೈನಾನ್ಷಿಯಲ್ ಫ್ರೀಡಮ್ ತುಂಬಾನೇ ಮುಖ್ಯ. ಈ ಫೈನಾನ್ಷಿಯಲ್ ಫ್ರೀಡಮ್ ಪಡ್ಕೊಳ್ಬೇಕಂದ್ರೆ ಒಂದೊಳ್ಳೆ ಫೈನಾನ್ಷಿಯಲ್ ಗೋಲ್ ಇರಬೇಕು. ಅದು ನಮ್ಗೆ ಒಳ್ಳೆ ಡೈರೆಕ್ಷನ್, ಫೋಕಸ್ ಕೊಟ್ಟು ಪಾಸಿಟಿವ್ ಆಕ್ಷನ್ಸ್ ತಗೊಳ್ಳೋದಕ್ಕೆ ಮೋಟಿವೇಟ್ ಮಾಡುತ್ತೆ. ಹಾಗೆ ನಾವು ಮಂತ್ಲಿ ಎಷ್ಟು ಸೇವಿಂಗ್ಸ್ ಮಾಡ್ಬೇಕು ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇನ್ನ ಎಷ್ಟೊಂದು ಫೈನಾನ್ಷಿಯಲ್ ಗೋಲ್ಸ್ ಅಲ್ಲಿ ವೆರಿ ಕಾಮನ್ ಫೈನಾನ್ಷಿಯಲ್ ಗೋಲ್ ಅಂದ್ರೆ ರಿಟೈರ್ಮೆಂಟ್ ಗೋಲ್. ಇನ್ನು ಫೈನಾನ್ಷಿಯಲ್ ಗೋಲ್ಗೆ ಫಸ್ಟ್ ಸ್ಟೆಪ್ ಅಂದ್ರೆ ಕಾರ್ಪಸ್, ಅಂದ್ರೆ ಎಷ್ಟು ಹಣದ ಮೊತ್ತ ಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು. ಇದನ್ನ ನೀವು ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ ನ ನೋಡ್ಕೊಂಡು ಡಿಸೈಡ್ ಮಾಡ್ಬೋದು. ಹಾಗೆ ನಿಮ್ಮ ಲೈಫ್ ಸ್ಟೈಲ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಇನ್ನ ನೀವು ನಮ್ಮ ಗ್ರೋ ರಿಟೈರ್ಮೆಂಟ್ ಕ್ಯಾಲ್ಕುಲೇಟರ್ ನ ಯೂಸ್ ಮಾಡಿ ಕ್ಯಾಲ್ಕುಲೇಷನ್ಸ್ ನ ಮಾಡ್ಬೋದು. ಇನ್ನು ಸೆಕೆಂಡ್ ಫ್ಯಾಕ್ಟರ್, ಎರಡನೇ ಫ್ಯಾಕ್ಟರ್ ಏನಂದ್ರೆ ಟೆನ್ಯೂರ್, ಅಂದ್ರೆ ಅವಧಿ. ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಫ್ಯಾಕ್ಟರ್. ಇನ್ನು ಇನ್ವೆಸ್ಟ್ಮೆಂಟ್ಗೆ ಬಂದ್ರೆ ನೀವು ಎಷ್ಟು ಕಾಲ ಅದನ್ನ ಇನ್ವೆಸ್ಟ್ ಮಾಡಿರ್ತೀರೋ ಅಷ್ಟು ಹೆಚ್ಚು ನಿಮ್ಗೆ ಇಂಪ್ಯಾಕ್ಟ್ ಸಿಗುತ್ತೆ. ಅಂದ್ರೆ ದೀರ್ಘಕಾಲದಲ್ಲಿ ನಿಮ್ಗೆ ಕಂಪೌಂಡಿಂಗ್ ತನ್ನ ಜಾದುವನ್ನ ತೋರಿಸುತ್ತೆ. ಹಾಗೆ ಕಡಿಮೆ ಸಮಯ ಇದ್ರೆ ಜಾಸ್ತಿ ರಿಟರ್ನ್ಸ್ ಬೇಕಾಗುತ್ತೆ ನೀವ್ ಅನ್ಕೊಂಡಿರೋ ಅಮೌಂಟ್ ನ ರೀಚ್ ಮಾಡೋದಿಕ್ಕೆ. ಏನು ಕನ್ಫ್ಯೂಸ್ ಆಗ್ತಿದ್ಯಾ? ವರಿ ಮಾಡ್ಬೇಡಿ, ಹೋಗ್ತಾ ಹೋಗ್ತಾ ಇದು ನಿಮ್ಗೆ ಅರ್ಥ ಆಗುತ್ತೆ. ಇನ್ನ ಥರ್ಡ್ ಫ್ಯಾಕ್ಟರ್ ಅಂದ್ರೆ ರಿಟರ್ನ್ಸ್. ಇದು ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ನಿಮ್ಮ ಫೈನಾನ್ಷಿಯಲ್ ಗೋಲ್ ನ ರೀಚ್ ಮಾಡೋದಿಕ್ಕೆ. ಇದ್ರಲ್ಲಿ ರಿಸ್ಕ್ ತಗೊಳ್ಳೋರು, ರಿಸ್ಕ್ ತಗೊಳ್ತಿರೋರು ಎಲ್ಲ ಇರ್ತಾರೆ. ರಿಸ್ಕ್ ಜಾಸ್ತಿ ಬೇಡ ಅಂತ ಅಂದ್ರೆ ನೀವು PPF, ಫಿಕ್ಸ್ಡ್ ಡೆಪಾಸಿಟ್ ಹಾಗೂ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಇದರ ಅಪ್ರಾಕ್ಸಿಮೇಟ್ ರಿಟರ್ನ್ ಬಂದು 7 to 8% ಇರುತ್ತೆ. ಆದ್ರೆ ತುಂಬಾ ಸಮಯ ತಗೊಳುತ್ತೆ ನಿಮ್ ಫೈನಾನ್ಷಿಯಲ್ ಗೋಲ್ ನ ರೀಚ್ ಮಾಡೋದಿಕ್ಕೆ. ಹಾಗಾದ್ರೆ ನೀವು ರಿಸ್ಕ್ ಜಾಸ್ತಿ ತಗೊಂತೀರಾ ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಮತ್ತೆ ಈಕ್ವಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಅಪ್ರಾಕ್ಸಿಮೇಟ್ಲಿ 14 to 15% ಆವರೇಜ್ ರಿಟರ್ನ್ಸ್ ಇರುತ್ತೆ. ಸೊ ಸ್ವಲ್ಪ ಕಡಿಮೆ ಸಮಯ ತಗೊಳುತ್ತೆ ನಿಮ್ ಫೈನಾನ್ಷಿಯಲ್ ಗೋಲ್ ನ ರೀಚ್ ಮಾಡೋದಿಕ್ಕೆ. ಈಗ ನಾವು 10 ಕೋಟಿನ ಹೇಗ್ ರೀಚ್ ಮಾಡೋದು ಅಂತ ನೋಡೋಣ. ಒಂದು ಟೆನ್ಯೂರ್ ಬೇಕು, ಹಾಗೆ ಇನ್ನೊಂದು ರೇಟ್ ಆಫ್ ರಿಟರ್ನ್. ಸೊ ನಾವು ಎಕ್ಸಾಂಪಲ್ಗೆ ಅಂತ ಮ್ಯೂಚುವಲ್ ಫಂಡ್ ನ ತಗೊಳ್ಳೋಣ. ಹಾಗೆ 60ನೇ ವಯಸ್ಸಲ್ಲಿ ನಮ್ಗೆ 10 ಕೋಟಿ ಬೇಕು ಅಂತ, ಅಂದ್ರೆ ರಿಟೈರ್ಮೆಂಟ್ ಏಜ್ಗೆ 10 ಕೋಟಿ ಬೇಕು ಅಂತ ಲೆಕ್ಕ ಇಡೋಣ. ಸೊ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ತುಂಬಾನೇ ಸ್ಕೀಮ್ಸ್ ಇದೆ. ಅದರಲ್ಲಿ ಕೂಡ 2 ಆಪ್ಷನ್ ಇದೆ.
ಅದೇನು ಅಂದರೆ ಒಂದು ಲಮ್ಸಮ್ ಇನ್ವೆಸ್ಟ್ಮೆಂಟು, ಮತ್ತೊಂದು ಬಂದು SIP ಇನ್ವೆಸ್ಟ್ಮೆಂಟ್. SIP ಇನ್ವೆಸ್ಟ್ಮೆಂಟ್ ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್, ಅಂದರೆ ತಿಂಗಳು ಸ್ವಲ್ಪ ಸ್ವಲ್ಪ ಅಮೌಂಟ್ನ ಕಟ್ತಾ ಇರೋದು. ಲಮ್ಸಮ್ ಅಮೌಂಟ್ ಅಂದರೆ ಒಟ್ಟಿಗೆ ಒಂದು ಒಳ್ಳೆ ಮೊತ್ತನ ಕಟ್ಟೋದು. ಹಾಗೆ ಭಾರತದಲ್ಲಿ ಮ್ಯೂಚುವಲ್ ಫಂಡ್ನ ಆವ್ರೇಜ್ ರಿಟರ್ನ್ ಬಂದು 13% ಇದೆ. ಇದರಲ್ಲೇ ಬಂದು 3 ಕೇಸಸ್ ಇದೆ. ಒಂದು 25ನೇ ವಯಸ್ಸಲ್ಲಿ ಇನ್ವೆಸ್ಟ್ ಮಾಡೋದು, ಇನ್ನೊಂದು 35ನೇ ವಯಸ್ಸಲ್ಲಿ ಇನ್ವೆಸ್ಟ್ ಮಾಡೋದು, ಇನ್ನೊಂದು 45ನೇ ವಯಸ್ಸಲ್ಲಿ ಇನ್ವೆಸ್ಟ್ ಮಾಡೋದು. ಇದರೊಳಗೆ ಫಸ್ಟ್ ಆಪ್ಷನ್ ಫಸ್ಟ್ ಕೇಸ್ ತಗೊಳ್ಳೋಣ. ಹಂಗಂದ್ರೆ ಲಮ್ಸಮ್ ಅಮೌಂಟ್ನ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಹಾಗೂ 25ನೇ ವಯಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ನಿಮಗೆ ಬೇಕಾಗಿರೋ ಅಮೌಂಟ್ ಎಷ್ಟು? 10 ಕೋಟಿ. ರೇಟ್ ಆಫ್ ರಿಟರ್ನ್ ಆವ್ರೇಜ್ 13% ಅಂತ ತಗೊಳ್ಳೋಣ. ಸೊ ಟೆನ್ಯೂರ್ ಬಂದು 35 ಇಯರ್ಸ್ ಆಗುತ್ತೆ. ಅದು ಹೇಗೆ? 25 ಇಯರ್ಸ್ ಇಂದ 60 ಇಯರ್ಸ್ ತನಕ ತಗೊಂಡ್ರೆ 35 ಇಯರ್ಸ್. ಹಾಗಾದ್ರೆ ಇವಾಗ ಲಮ್ಸಮ್ ಅಮೌಂಟ್ ಎಷ್ಟು ಬೇಕಾಗುತ್ತೆ ಅಂತ ನೋಡೋಣ. 13,87,569. ಈ ಅಮೌಂಟ್ನ ನೀವು ಇವತ್ತು ಇನ್ವೆಸ್ಟ್ ಮಾಡಿದ್ರೆ ಹಾಗೆ 35 ಇಯರ್ಸ್ ತನಕ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ 10 ಕೋಟಿ ಪಕ್ಕ. ಇನ್ನು ನೀವು ರಿಸ್ಕ್ ಜಾಸ್ತಿ ತಗೊಳ್ತೀರಾ ಅಂತಂದ್ರೆ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಆಗ ನಿಮ್ ರೇಟ್ ಆಫ್ ರಿಟರ್ನ್ 19% ಆಗುತ್ತೆ. ಮಿಕ್ಕಿದೆಲ್ಲ ಸೇಮ್ ಇಟ್ರೆ ಲಮ್ಸಮ್ ಅಮೌಂಟ್ ಎಷ್ಟಾಗುತ್ತೆ ಅಂತ ನೋಡೋಣ. 2,26,911 ಅಷ್ಟೇ. ಸೊ ನೀವ್ ಇವಾಗ ನೋಡಿದ್ರೆ ಆ ಅಮೌಂಟ್ಗೂ ಈ ಅಮೌಂಟ್ಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಅಂದ್ರೆ ರೇಟ್ ಆಫ್ ರಿಟರ್ನ್ ತುಂಬಾನೇ ಮ್ಯಾಟರ್ ಆಗುತ್ತೆ. ಈಗ ನಾವು ಸೆಕೆಂಡ್ ಆಪ್ಷನ್ ತಗೊಳ್ಳೋಣ. ಅಂದ್ರೆ 35ನೇ ವಯಸ್ಸಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅನ್ಕೊಳ್ಳೋಣ. ಹಾಗಾದ್ರೆ ರೇಟ್ ಆಫ್ ರಿಟರ್ನ್ ಬಂದು 13%. ಹಾಗೆ ನಿಮಗೆ ಬೇಕಾಗಿರೋ ಅಮೌಂಟು 10 crores. ಹಾಗಾದ್ರೆ ಲಮ್ಸಮ್ ಅಮೌಂಟ್ ಎಷ್ಟು ಅಂತ ನೋಡೋಣ. ಅದಕ್ಕೆ ಮುಂಚೆ ಟೆನ್ಯೂರ್ ಚೇಂಜ್ ಆಗುತ್ತಲ್ಲ, 25 ಇಯರ್ಸ್ ಆಗುತ್ತೆ. ಸೊ ಲಮ್ಸಮ್ ಅಮೌಂಟ್ ಬಂದು 47,10,195. ತುಂಬಾನೇ ಜಾಸ್ತಿ ಆಯ್ತಲ್ವಾ? ಹೌದು. ಯಾಕಂದ್ರೆ ಟೆನ್ಯೂರ್ ಚೇಂಜ್ ಆಯ್ತಲ್ಲ, 35 ಇಯರ್ಸ್ ಇಂದ 25 ಇಯರ್ಸ್. ಸೊ ಇದರಿಂದ ಏನ್ ಗೊತ್ತಾಗಿದೆ ಅಂದ್ರೆ ನೀವು ಎಷ್ಟು ಬೇಗ ಇನ್ವೆಸ್ಟ್ ಮಾಡ್ತಿರೋ ಅಷ್ಟು ಲಮ್ಸಮ್ ಅಮೌಂಟ್ ಕಡಿಮೆ ಆಗುತ್ತೆ ಅಂತ. ಸೊ ನೀವು ರಿಸ್ಕ್ ತಗೊಳ್ಳೋರಾದ್ರೆ ನೆಕ್ಸ್ಟ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಅದೇ 19%. ಸೊ ಅದಕ್ಕೂ ಕೂಡ ಲಮ್ಸಮ್ ಅಮೌಂಟ್ ನೋಡೋಣ. 12,92,189. ಈಗ ನಾವು ಕೇಸ್ 3ಗೆ ಹೋಗೋಣ. ಅಂದ್ರೆ 45ನೇ ವಯಸ್ಸಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅನ್ಕೊಳ್ಳೋಣ. ಹಾಗಾದ್ರೆ ಸಮಯ ಕಡಿಮೆ ಆಯ್ತಲ್ವಾ? 15 ಇಯರ್ಸ್ ಅಷ್ಟೇ ಆಗಿದ್ದು. ಹಾಗಾದ್ರೆ ನಾವು ಮ್ಯೂಚುವಲ್ ಫಂಡ್ ನ ಮಿಡ್ ಕ್ಯಾಪ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋಣ. ಅಂದ್ರೆ 19%. ಸೊ ರೇಟ್ ಆಫ್ ರಿಟರ್ನ್ ಬಂದು 19%. ನಮ್ಗೆ ಬೇಕಾಗಿರೋ ಅಮೌಂಟ್ 10 crore. ಹಾಗೆ ಟೆನ್ಯೂರ್ ಬಂದು 15 ಇಯರ್ಸ್. ಹಾಗಾದ್ರೆ ಲಮ್ಸಮ್ ಅಮೌಂಟ್ ಎಷ್ಟು ಅಂತ ನೋಡೋಣ. 73,58,606. ತುಂಬಾ ಆಯ್ತಲ್ಲ ಅಮೌಂಟು? ಹೌದು. ಹಾಗಾದ್ರೆ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ರಿಟರ್ನ್ ಸಿಗುತ್ತೆ? 20%. ಇದ್ರದ್ದು ಕೂಡ ಲಮ್ಸಮ್ ಅಮೌಂಟ್ ನೋಡೋಣ. 64,90,547. ಈ ಎಕ್ಸಾಂಪಲ್ಸ್ ಇಂದ ನಿಮ್ಗೆ ಏನ್ ಗೊತ್ತಾಯ್ತು ಅಂತಂದ್ರೆ ಕಡಿಮೆ ಸಮಯ ಇದ್ರೆ ರೇಟ್ ಆಫ್ ರಿಟರ್ನ್ ಜಾಸ್ತಿ ಬೇಕಾಗುತ್ತೆ. ಆದ್ರಿಂದ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇನ್ವೆಸ್ಟ್ ಮಾಡಿ. ಹಾಗೆ ನಮ್ಮ ಲಮ್ಸಮ್ ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿ ನೀವು ಈ ಎಲ್ಲ ಕ್ಯಾಲ್ಕುಲೇಷನ್ಸ್ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 10 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 30 ವರ್ಷಕ್ಕೆ ರೇಟ್ ಆಫ್ ರಿಟರ್ನ್ 16.6% ಇಟ್ರೆ ನೀವು 10 ಕೋಟಿ ಈಸಿಯಾಗಿ ರೀಚ್ ಮಾಡ್ಬೋದು. ಇವಾಗ ನಾವು ಮೇನ್ ಸೆಕೆಂಡ್ ಆಪ್ಷನ್ಗೆ ಹೋಗೋಣ. ಅಂದ್ರೆ SIP, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಅಂದ್ರೆ ಮಂತ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ ಅಂತ. ಅದರೊಳಗೆ ಮೊದಲನೇ ಕೇಸ್ ತಗೊಳ್ಳೋಣ. 25ನೇ ವಯಸ್ಸಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅನ್ಕೊಳ್ಳೋಣ. ಹಾಗಾದ್ರೆ 19%, ಅಂದ್ರೆ ಮಂತ್ಲಿ ರಿಟರ್ನ್ 1.6%. ಹಾಗೂ ಟೆನ್ಯೂರ್ ಬಂದು 35 ಇಯರ್ಸ್. SIP ಅಮೌಂಟ್ ಎಷ್ಟು ಬರುತ್ತೆ ಅಂತ ನೋಡೋಣ. 2,161. ಅಂದ್ರೆ ಇದನ್ನ ಪ್ರತಿ ಮಂತ್ ನೀವು ಇನ್ವೆಸ್ಟ್ ಮಾಡಿದ್ರೆ ಅಟ್ ದ ಎಂಡ್ ಆಫ್ 60th ಇಯರ್, ಅಂದ್ರೆ 35 ಇಯರ್ಸ್ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಸಿಗೋದು 10 ಕೋಟಿ. ಇವಾಗ ನಾವು ಸೆಕೆಂಡ್ ಕೇಸ್ ತಗೊಳ್ಳೋಣ. ಅಂದ್ರೆ ನೀವು 35ನೇ ವಯಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅನ್ಕೊಳ್ಳೋಣ. ಸೊ ನಿಮಗೆ ಬೇಕಾಗಿರೋ ಅಮೌಂಟ್ 10 ಕೋಟಿ. ಹಾಗೆ ಮಂತ್ಲಿ ರೇಟ್ ಆಫ್ ರಿಟರ್ನ್ ಬಂದು 1.6%, ಅಂದ್ರೆ ಇಯರ್ಲಿ ಬಂದು 19%. ಸೊ SIP ಅಮೌಂಟ್ ಎಷ್ಟು ಅಂತ ನೋಡೋಣ. 14,347. ಇನ್ನು ನಾವು ಥರ್ಡ್ ಕೇಸಿಗೆ ಬಂದ್ರೆ ಅಂದ್ರೆ 45 ಇಯರ್ಸ್ ಆಗಿದೆ ನಿಮ್ಗೆ, ಇವಾಗ ಇನ್ವೆಸ್ಟ್ ಮಾಡಕ್ ಶುರು ಮಾಡ್ತೀರಾ ಅಂದ್ರೆ SIP ಅಮೌಂಟ್ ಎಷ್ಟಾಗುತ್ತೆ ಅಂತ ನೋಡೋಣ. ಅದಕ್ಕೆ ಮುಂಚೆ 20% ಅಸ್ಯೂಮ್ ಮಾಡ್ಕೊಳ್ಳೋಣ ರೇಟ್ ಆಫ್ ರಿಟರ್ನ್. ಹಾಗಂದ್ರೆ ಮಂತ್ಲಿ ರಿಟರ್ನ್ ಬಂದು 1.7%. ಸೊ SIP ಅಮೌಂಟ್ ಬಂದು 89,630. ಇದನ್ನ ನೀವು 15 ಇಯರ್ಸ್ ತನಕ ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ ಮಂತ್ಲಿ ಪೇ ಮಾಡ್ತಾ ಇದ್ರೆ ನಿಮ್ಗೆ 10 crore ಪಕ್ಕ. ಹಾಗೆ ನೀವು SIP ಅಮೌಂಟ್ ನ ತಿಂಗಳು ಇನ್ಕ್ರೀಸ್ ಕೂಡ ಮಾಡ್ಕೊಂಡು ಹೋಗ್ಬೋದು. ನಮ್ಮ SIP ಕ್ಯಾಲ್ಕುಲೇಟರ್ ನ ಯೂಸ್ ಮಾಡಿ ನೀವು ಬೇಕಾದ ಕ್ಯಾಲ್ಕುಲೇಷನ್ಸ್ ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 5,000 ಇನ್ವೆಸ್ಟ್ ಮಾಡಿದ್ರೆ 19.5% ರೇಟ್ ಆಫ್ ರಿಟರ್ನ್ ಇಟ್ರೆ ಹಾಗೂ 30 ಇಯರ್ಸ್
ಇನ್ವೆಸ್ಟ್ ಮಾಡ್ತಾನೆ ಹೋದ್ರೆ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಅಮೌಂಟು 18 ಲ್ಯಾಕ್ ಆಗುತ್ತೆ. ಹಾಗೆ ಎಸ್ಟಿಮೇಟೆಡ್ ರಿಟರ್ನ್ ಬಂದು 10 crore ಅರೌಂಡ್ ಆಗುತ್ತೆ. ಈ ಎಲ್ಲ ಕ್ಯಾಲ್ಕುಲೇಷನ್ಸ್ ಅಲ್ಲೂ ನಾವು ಇನ್ಫ್ಲೇಷನ್ ಮತ್ತೆ ಟ್ಯಾಕ್ಸೇಷನ್ ನ ಕನ್ಸಿಡರ್ ಮಾಡಿಲ್ಲ. ಹಾಗೆ ಒಟ್ಟಾರೆ ಹೇಳ್ಬೇಕಂದ್ರೆ ನಿಮ್ಗೆ 5 ಕೋಟಿ ಬೇಕಿರ್ಲಿ, 10 ಕೋಟಿ ಬೇಕಿರ್ಲಿ ಅಥವಾ 25 ಕೋಟಿ ಬೇಕಿರ್ಲಿ, ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿನ ಯೂಸ್ ಮಾಡಿ ನೀವು ಆ ಅಮೌಂಟ್ನ ರೀಚ್ ಆಗ್ಬೋದು. ಹಾಗೆ ನೀವೇನಾದ್ರು ಇನ್ವೆಸ್ಟ್ ಮಾಡ್ಬೇಕಂದ್ರೆ ನಿಮ್ ಆಬ್ಜೆಕ್ಟಿವ್ ಮತ್ತೆ ರಿಸ್ಕ್ ಪ್ರೊಫೈಲ್ನ ಅಸೆಸ್ ಮಾಡಿ ಆಮೇಲೆ ಡಿಸಿಷನ್ನ ತಗೊಳ್ಳಿ. ಸೊ ಹೇಗಿತ್ತು ಈ ವಿಡಿಯೋ? ನಿಮ್ಗೆ ಈ ಎಪಿಸೋಡ್ ಇಷ್ಟ ಆಯ್ತಾ? ಏನಾದ್ರು ಹೊಸದನ್ನ ಕಲಿತ್ರ? ಹಾಗೆ ಇಂಟ್ರೆಸ್ಟಿಂಗ್ ಅನ್ಸ್ತಾ? ಸೊ ನಮ್ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಇದ್ರ ಬಗ್ಗೆ ತಿಳಿಸ್ಬೋದು. ಹಾಗೆ ನಿಮ್ಗೆ ಯಾವ್ದಾದ್ರು ವಿಷಯದ ಬಗ್ಗೆ ನಾವು ವಿಡಿಯೋ ಮಾಡ್ಬೇಕಂದ್ರೆ ಅದನ್ನ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಹಾಗೆ ನೀವೇನಾದ್ರು ಗ್ರೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಇಲ್ಲಿವರೆಗೂ ಕೊಟ್ಟಿರೋ ವಿಷಯ ಕೇವಲ ಎಜುಕೇಶನ್ ಪರ್ಪಸ್ಗೆ ಮಾತ್ರ, ಯಾವುದೇ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ಸ್ಗೆ ಅಲ್ಲ. ಸೊ ನೀವೇನಾದ್ರು ಇನ್ವೆಸ್ಟ್ ಮಾಡ್ಬೇಕಂದ್ರೆ ನೀವೇ ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡಿ. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಹಾಗೆ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಒನ್ ಮೋರ್ ಥ್ಯಾಂಕ್ ಯು. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.